ನಮಸ್ತೆ ಕರ್ನಾಟಕ ಅವತಾರಬ್ ಕಲ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಜೀವಂತ ಇರೋಕೆ ಬ್ಲಡ್ ಎಷ್ಟು ಇಂಪಾರ್ಟೆಂಟ್ ಐತಿ. ಇವತ್ತಿನ ಪ್ರಪಂಚದೊಳಗೆ ನಾವು ಜೀವನ ನಡೆಸಾಕ ಪೆಟ್ರೋಲ್ ಸಹ ಅಷ್ಟ ಇಂಪಾರ್ಟೆಂಟ್ ಐತಿ. ಹಂಗಂದ್ರೆ ನಾವು ಯಾವ ಕಂಪ್ನಿ ಪೆಟ್ರೋಲ್ ಯೂಸ್ ಮಾಡಿದ್ರೆ ನಮ್ಮ ಬೈಕ್ ಅಥವಾ ಕಾರುಗಳ ಇಂಜಿನ್ ಸೇಫ್ ಇರ್ತಾವ ಮತ್ತು ರೊಕ್ಕನೂ ಸೇವ್ ಆಗ್ತಾವ. ನೋಡ್ರಿ, ಈಗ ನನ್ನ ಹತ್ರ ಇಂಡಿಯನ್, ಭಾರತ್, ಜಿಯೋ, HP ಪೆಟ್ರೋಲು ಅದಾವ. ಈಗ ನಿಮ್ಮ ಮುಂದನ ಲೈವ್ ಟೆಸ್ಟ್ ಮಾಡ್ತೀನಿ. ಇದ್ರಾಗ ಯಾವುದು ಹೆಚ್ಚು ಮೈಲೇಜ್ ಕೊಡುತ್ತಾ, ಯಾವುದು ಬೆಸ್ಟ್ ಪೆಟ್ರೋಲ್ ಐತಂತ ನಿಮ್ಮ ಕಣ್ಣಾರ ನೋಡ್ರಲ್ಲ. ಮತ್ತು ಪೆಟ್ರೋಲ್ ಅಂದ ಬಳಿಕ HP ಇರಲಿ, ಭಾರತ್ ಇರಲಿ, ಎಲ್ಲನೇ ಅಣ್ಣರಿ ನಾವು ಪೆಟ್ರೋಲ್ ಮಾರೋ ಥರ ಕಾಣ್ತೀವಿ. ಪೆಟ್ರೋಲ್ ಮಾರಲ್ರಿ, ನೀವು ಲೈವ್ ಟೆಸ್ಟ್ ಮಾಡೋ ಸಲುವಾಗಿ ತಂದೀವ್ರಿ. ಪೆಟ್ರೋಲ್ ಬೇಕಂತ ನೋಡ್ರಿ. ಅದು ನಮ್ಗೆ ಗೊತ್ತಿಲ್ಲರಿ. ಯಾಕೆ ನೀವು ಬಾಟ್ಲಿದಾಗ ತುಂಬ್ಕೊಂಡು ಇಟ್ಕೊಂಡಿರಿ ಅಂತ ಕಿಸಿಂದ ನೀವು ಪೆಟ್ರೋಲ್ ಮಾರ್ತೀರ ಅಂತ ಕಿಸಿಂದ ಆ ಭಾವನೆ ಕೇಳಕತ್ತೀನಿ ಸರ್. ನೋಡ್ರಿ, ವಿಡಿಯೋ ಮಾಡೋ ಟೈಮಿಗೆ ದಾರಿ ಹೋಗೋ ಜನ ಎಲ್ಲ ನನಗೆ ಪೆಟ್ರೋಲ್ ಮಾರ್ತೀನಿ ಅಂತ ಕೇಳಕತ್ತಾರ. ಓಕೆ ಇರಲಿ, ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ್ರಿ. HP ಇರಲಿ, ಭಾರತ್ ಇರಲಿ, ಪೆಟ್ರೋಲ್ ಅಂದ್ರೆ ಎಲ್ಲವೂ ಒಂದೇ ಕಲರ್ ಇರಬೇಕು. ಸೊ ಇವು ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಕಲರ್ ಅದಾವ. ಹಂಗಂದ್ರೆ ನಾ ಪೆಟ್ರೋಲ್ ಜೊತೆಗೆ ಬೇರೆ ಯಾವ್ದಾರ ಆಯಿಲ್ ತಂದಿನಂತ ನಿಮ್ಗೆ ಸ್ವಲ್ಪ ಡೌಟ್ ಬಂತಲ್ಲ. ಹಾಂ, ಅದಕ್ಕೆ ನಾ ಸಾಕ್ಷಿ ಇಟ್ಟನಿ. ಸ್ವಲ್ಪ ಆ ಕಡೆ ನೋಡ್ರಿ. ಕ್ಯಾಮ್ರಾಮ್ಯಾನ್ ಜಲ್ದಿ ಫೋಕಸ್ ಕರೋ. ನೋಡ್ರಿ ಗೆಳೆಯರಿ, ಈಗ ನಾನು ಎಲ್ಲ ಕಂಪ್ನಿ ಪೆಟ್ರೋಲ್ನ ಕಲೆಕ್ಟ್ ಮಾಡ್ಕೊಂಡ್ಬಂದಿನಿ. ಫಸ್ಟ್ ಈಗ ಜಿಯೋ ಕಂಪ್ನಿದು ಕಲೆಕ್ಟ್ ಮಾಡ್ಕೊಳ್ಳೋಣ ಬರ್ರಿ. ಆಯಿತು, ಆಗಲೇ ಫಸ್ಟು ಜಿಯೋ ಕಲೆಕ್ಟ್ ಮಾಡ್ಕೊಂಡ್ವಿ. ಈಗ HP ಪೆಟ್ರೋಲ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಬರ್ರಿ. HP ಕಲೆಕ್ಟ್ ಆಯಿತು, ಜಿಯೋ ಆಯಿತು, HP ಆಯಿತು. ಈಗ ಇಂಡಿಯನ್ ಆಯಿಲ್ ಪೆಟ್ರೋಲನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಬರ್ರಿ. ಈಗ ಲಾಸ್ಟ್ಗೆ ಭಾರತ್ ಪೆಟ್ರೋಲಿಯಂ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಬರ್ರಿ. ಅಂತೂ ಲಾಸ್ಟ್ಗೆ ಫೈನಲ್ ಆಗಿ ಭಾರತ್ ಪೆಟ್ರೋಲಿಯಂ ಅನ್ನ ಕಲೆಕ್ಟ್ ಮಾಡ್ಕೊಂಡಾಯ್ತು. ಈಗಾದರೂ ನಂಬಿಕೆ ಬಂತ ಇವು ಎಲ್ಲವೂ ಪೆಟ್ರೋಲ್ ಅದಾವಂತ. ಓಕೆ, ಪೆಟ್ರೋಲ್ ಅಂದ್ರೆ ಎಲ್ಲವೂ ಸೇಮ್ ಕಲರ್ ಇರಬೇಕು. ಮತ್ತು ಇವು ಯಾಕೆ ಡಿಫ್ರೆಂಟ್ ಅದಾವ, ಇದ್ರಾಗ ಒರಿಜಿನಲ್ ಪೆಟ್ರೋಲ್ ಯಾವುದು ಅಂತ ನಿಮ್ಗೆ ಮತ್ತೊಂದು ಡೌಟ್ ಬಂತಲ್ಲ. ಇನ್ಮೇಲೆ ಲೇಟ್ ಮಾಡಬಾರ್ದು. ನಿಮ್ಗೆ ಮತ್ತೊಂದು ಡೌಟ್ ಬರೋಕ್ಕೂ ಮುಂಚೆ ನಡ್ರಿ ಲೈವ್ ಆಗಿ ಟೆಸ್ಟ್ ಮಾಡೇ ಬಿಡೋಣ. ಇದ್ರಾಗ ಯಾವುದು ಒರಿಜಿನಲ್ ಐತಿ, ಯಾವುದು ಹೆಚ್ಚು ಮೈಲೇಜ್ ಕೊಡ್ತೈತಿ ಅಂತ. ತಡ್ರಿ, ಅದಕ್ಕೂ ಮುಂಚೆ ನಮ್ಮ ತಮ್ಮರು ಸ್ವಲ್ಪ ಏನೋ ಹೇಳ್ತಾರ ಕೇಳ್ರಿ. ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರೋ. ನಮ್ಮ ಅವತಾರ ಕಲ್ಕಿಗೆ ಸಬ್ಸ್ಕ್ರೈಬ್ ಮಾಡಿ. ಇದು ನೋಡ್ರಿ, ಮೈಲೇಜ್ ಟೆಸ್ಟ್ ಮಾಡೋ ಬಾಟಲ್ ಐತಿ. ಇದ್ರೊಳಗೆ ಒಂದೊಂದೇ ಕಂಪ್ನಿ ಪೆಟ್ರೋಲ್ ಹಾಕಿ ಇದನ್ನು ಎಂಜಿನಿಗೆ ಕನೆಕ್ಟ್ ಮಾಡಿ ಲೈವ್ ಆಗಿ ಟೆಸ್ಟ್ ಮಾಡೋಣ. ಈಗ ಇದು ಯಾಕೋ ಟೆಸ್ಟ್ ಬಾಟಲ್ ನಮ್ಮ ಸ್ಪೆಂಡರ್ ಪ್ಲಸ್ ಬೈಕಿಗೆ ಕನೆಕ್ಟ್ ಆಗ್ತಾ ಇಲ್ಲ. ಸೊ ನಮ್ಮ ಹತ್ರ ಇನ್ನೊಂದು ಪಲ್ಸರ್ ಬೈಕಿದೆ, ಅದು ಕನೆಕ್ಟ್ ಮಾಡ್ಕೊಂಡು ಟೆಸ್ಟ್ ಮಾಡೋಣ ಬರ್ರಿ. ಈಗ ಫಸ್ಟು ಎಂಜಿನಾಗ ಉಳ್ಕೊಂಡ್ರೆ ಆಯಿಲನ್ನು ಎಲ್ಲ ಖಾಲಿ ಮಾಡ್ತಾಯಿದ್ದೀನಿ. ಆಮೇಲೆ ಏನದ, ನಾವೀಗ ನಮ್ಮ ಪೆಟ್ರೋಲ್ ಟೆಸ್ಟಿಗೆ ಚಾಲೂ ಮಾಡೋಣ. ನೋಡ್ರಿ, ಈಗ ಇಂಜಿನ್ ಒಳಗಿಂದು ಎಲ್ಲ ಪೂರ್ತಿ ಪೆಟ್ರೋಲ್ ಖಾಲಿ ಆಗೈತಿ. ನೋಡ್ರಿ, ಈಗ ಫಸ್ಟು HP ಪೆಟ್ರೋಲನ್ನು ಈಗ ಇದಕ್ಕೆ 100 ml ಹಾಕ್ತೀನಿ.
ನೋಡ್ರಿ ಈಗ ಫಸ್ಟ್ ಪೆಟ್ರೋಲ್ ಟ್ರಯಲ್ದು ಮೀಟರು ನೋಡ್ಕೋರಿ, ಆಮೇಲೆ ಇದ್ರದ್ದೆಲ್ಲ ಲೆಕ್ಕ ಹೇಳ್ತೀನಿ ನಾನು ನೀಟಾಗಿ ನಿಮಗೆ. ನೋಡ್ರಿ 46,796 ಕಿಲೋಮೀಟ್ರ್ ಓಡಿದೆ. ಮತ್ತು ಈ ಕಡೆ ಪಾಯಿಂಟು ಕೂಡ ಕೌಂಟ್ ಆಕತಿ. ಇದನ್ನೆಲ್ಲ ನಿಮಗೆ ಲಾಸ್ಟಿಗೆ ನಾನು ಯಾವ್ಯಾವ ಪೆಟ್ರೋಲ್ ಎಷ್ಟೆಷ್ಟು ಕಿಲೋಮೀಟ್ರ್ ಎವರೇಜ್ ಕೊಟ್ಟಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಇದನ್ನು ನೋಡ್ಕೊರಿ ಎಷ್ಟು ಆಗಿದೆ ಅಂತ. 46,796 HP ಆಯಿತು. ಈಗ ಭಾರತ್ ಪೆಟ್ರೋಲನ್ನು ಟೆಸ್ಟ್ ಮಾಡ್ತೀನಿ. ನೋಡಿರಿ ಇದು ಕೂಡ 100 ml ಹಾಕ್ಕೊತೀನಿ. ನೋಡ್ರಿ ಈಗ ಭಾರತ್ ಪೆಟ್ರೋಲ್ ಟ್ರಯಲ್ ಆಯಿತು. ಈಗ ಇದ್ರ ಕಿಲೋಮೀಟ್ರ್ ಎಷ್ಟಾಗಿತ್ತು ಅಂತ ಚೆಕ್ ಮಾಡ್ಕೊಳ್ಳಂಬಾರಿ. ಈಗ ಜಿಯೋ ಟ್ರಯಲ್ ನೋಡಮ್ಮ. ಇದನ್ನು ಸಹ 100 ml ಹಾಕಕತ್ತೀನಿ. ನೋಡ್ರಿ ಇದು ಕೂಡ 100 ml ಹಾಕಿನಿ.
ನೋಡ್ರಿ ಈಗ ಜಿಯೋ ಟ್ರಯಲ್ ಕಂಪ್ಲೀಟ್ ಆಯಿತು. ಈಗ ಕಿಲೋಮೀಟ್ರ್ ಎಷ್ಟಾಗೈತಿ? 46,805. ಈ ಕಡೆ ಪಾಯಿಂಟ್ನು ಸಮಥಿಂಗ್ ಇರ್ತದೆ ರೀ. ಕೊನೆಯದಾಗಿ ಇಂಡಿಯನ್ ಆಯಿಲನ್ನು 100 ml ಹಾಕೊಳಕತ್ತೀನಿ. ಖತಮ್, ಪೆಟ್ರೋಲ್ ಖತಮ್. ಫೈನಲಿ ಲಾಸ್ಟ್ ಪೆಟ್ರೋಲ್ ಟೆಸ್ಟಿಂಗ್ ಎಷ್ಟು ಕಿಲೋಮೀಟ್ರ್ ಆಗಿದೆ ನೋಡ್ರಿ. ಕೊನೆಯದಾಗಿ ಫೈನಲ್ ಪೆಟ್ರೋಲ್ ಟೆಸ್ಟಿಂಗ್ 46,810 ಕಿಲೋಮೀಟ್ರ್ ಆಗಿದೆ. ಈ ಸೈಡು ಸಮಥಿಂಗ್ ಪಾಯಿಂಟ್ಗಳಿದ್ದಾವೆ. ಇದೆಲ್ಲ ಟೋಟಲ್ ಕೌಂಟ್ ಮಾಡಿಬಿಟ್ಟು ಎಷ್ಟು ಏನಂತ ನಾನು ಹೇಳ್ತೀನಿ. ನೋಡಿ ಗೆಳೆಯರೆ, ಈಗ ನಿಮ್ಮ ಮುಂದೆ ಎಲ್ಲ ಟೆಸ್ಟ್ ಮಾಡಿದ್ದು ಆಯಿತು. ಈ 4 ಕಂಪನಿ ಪೆಟ್ರೋಲ್ಗಳನ್ನು 100 ml ಹಾಕಿ ಟೆಸ್ಟ್ ಮಾಡಿದೆ. 100 ml ಅಂತಂದರೆ 100 × 10 1000 ml ಅಂದರೆ 1 ಲೀಟರ್ ಅಂತ ಅರ್ಥ. ಈಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ HP 100 mlಗೆ 4.4 × 10 ಅಂದರೆ 44 ಕಿಲೋಮೀಟರ್ ಆಯಿತು. ಭಾರತ್ 100 mlಗೆ 4.55 ಅಂದರೆ 45 ಕಿಲೋಮೀಟರ್ ಆಯಿತು. ಅದೇ ಥರ ಜಿಯೋ 100 mlಗೆ 4.6 ಅಂದರೆ 46 ಕಿಲೋಮೀಟರ್ ಬಂದಿದೆ. ಕೊನೆಯದಾಗಿ ಇಂಡಿಯನ್ ಆಯಿಲ್ 100 mlಗೆ 4.3 ಅಂದರೆ 43 ಕಿಲೋಮೀಟರ್ ಎವರೇಜನ್ನು ಕೊಟ್ಟಿದೆ. ಗೆಳೆಯರೆ, ಎಲ್ಲ ಎವರೇಜ್ ಚೆಕ್ ಮಾಡಿದಾಗ ಇಷ್ಟು ಬಂದೈತೆ ನೋಡ್ರಿ. ಈಗ ನಾನು ಟೆಸ್ಟ್ ಮಾಡಿದ್ದು 100% ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ್ದಲ್ಲ. ಬೈಕ್ ರೈಡ್ ಮಾಡುವಾಗ ಸ್ಪೀಡ್ ಲಿಮಿಟ್ ಹೆಚ್ಚು ಕಮ್ಮಿ ಆಗಿರುತ್ತೆ. ರೋಡಲ್ಲಿರುವ ತೆಗ್ಗು, ದಿಬ್ಬ ಮತ್ತು ರೋಡ್ ಬ್ರೇಕರ್ಗಳು ಬಂದಾಗ ಗಿಯರ್ ಎಕ್ಸ್ಚೇಂಜ್ ಮತ್ತು ಬ್ರೇಕ್ ಹಿಡಿಯುವುದು ಸಹ ಮ್ಯಾಟ್ರ್ ಆಗುತ್ತೆ. ಬಟ್ ಈಗ ನಾವು ಮಾಡಿದ ಟೆಸ್ಟಲ್ಲಿ ಮಾತ್ರ ಜಿಯೋ ಮತ್ತು ಭಾರತ್ ಉತ್ತಮವಾದ ರಿಸಲ್ಟ್ ಬಂದಿವೆ. ಆ್ಯಕ್ಚುಲಿ ಪೆಟ್ರೋಲ್ ಇದೆಯಲ್ಲ, ಇದು ನ್ಯಾಚುರಲಿ ನೋಡೋದಾದರೆ ಕಲರ್ಲೆಸ್ ವಾಟರ್ ಥರ ಟ್ರಾನ್ಸ್ಪರೆಂಟ್ ಇರುತ್ತೆ. ಆದರೆ ಎಲ್ಲ ಕಂಪನಿಗಳು ತಮ್ಮ ಬ್ರ್ಯಾಂಡಿಂಗ್ ಐಡೆಂಟಿಫಿಕೇಶನ್ ಸಲುವಾಗಿ ಬೇರೆ ಬೇರೆ ಕಲರ್ ಆ್ಯಡ್ ಮಾಡಿರ್ತಾರೆ ಅಷ್ಟೇ. ಜೊತೆಗೆ ಸೇಫ್ಟಿ ಮತ್ತು ರೆಗ್ಯುಲೇಟರಿ ಪರ್ಪೋಸಸ್ಗೂ ಸಹ ಬೇರೆ ಕಲರ್ ಆ್ಯಡ್ ಮಾಡಿರ್ತಾರೆ. ಇದಾಗಿತ್ತು ಈ ವಿಡಿಯೋದ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.